ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ರಾಮಾಯಣದ 175ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ರಾಜನ ಆತಂಕವನ್ನು ಉಪಶಮನ ಮಾಡಲೆಂದು ನಾರದರು ಹೀಗೆ ಹೇಳಿದರು. ರಾಜನೇ, ಈ ಮಗುವಿನ ಸಾವಿನ ಕಾರಣವನ್ನು ನಾನು ನಿನಗೆ ತಿಳಿಸುವೆನು. ನಂತರ ನಿನಗೆ ಸರಿಕಾಣುವ ಹಾಗೆ ನೀನು ನಡೆದುಕೊಳ್ಳಬಹುದು. ಸತ್ಯಯುಗದಲ್ಲಿ ಎಲ್ಲರೂ ಆಧ್ಯಾತ್ಮಿಕವಾಗಿ ಗುಣಯೋಗ್ಯರಾಗಿ ತಪಸ್ಸನ್ನಾಚರಿಸಿ ಈ ಭೌತಿಕ ಬಂಧನದಿಂದ ಮುಕ್ತಿ ಪಡೆಯುತ್ತಿದ್ದರು. ಆ ಸುವರ್ಣ ಯುಗದಲ್ಲಿ ವಿವೇಕವೇ ನಿಯಮವಾಗಿದ್ದು ಅಕಾಲ ಮೃತ್ಯು ಸಂಭವಿಸುತ್ತಿರಲಿಲ್ಲ. ನಂತರ ತ್ರೇತಾಯುಗದ ಆರಂಭದಲ್ಲಿ 4 ವರ್ಣಗಳನ್ನು ಸೃಷ್ಟಿಸಲಾದಾಗ ಬ್ರಾಹ್ಮಣರಂತೆ ಯೋಗ್ಯತೆಯುಳ್ಳವರಾಗಿದ್ದ ಕ್ಷತ್ರಿಯರೂ ತಪಸ್ಸನ್ನಾಚರಿಸಬಹುದಾಗಿತ್ತು. ದ್ವಾಪರ ಯುಗದಲ್ಲಿ ಅಧರ್ಮವು ಇನ್ನೂ ಹೆಚ್ಚಾಗಿ ಅನೇಕ ಸುವ್ಯವಸ್ಥೆಗಳು ಪ್ರವೇಶ ಮಾಡುವವು. ರಿಯಾಯಿತಿಯಾಗಿ ವೈಶ್ಯರಿಗೂ ಸಹ ತಪಸ್ಸನ್ನಾಚರಿಸುವ ಅನುಮತಿ ನೀಡಲಾಗುವುದು. ಆದರೆ ಕ್ಷೂದ್ರರಿಗೆ ಈ ರೀತಿ ಮಾಡಲು ಖಂಡಿತವಾಗಿ ಅನುಮತಿ ಇರುವುದಿಲ್ಲ. ನಂತರ ಕಲಿಯುಗದಲ್ಲಿ ಕ್ಷೂದ್ರರಿಗೂ ತಪಸ್ಸನ್ನಾಚರಿಸಲು ಅವಕಾಶ ನೀಡಲಾಗುವುದು. ಆ ಕೆಳದರ್ಜೆಯ ಯುಗದಲ್ಲಿ ಯೋಗ್ಯವಾದ ಬ್ರಾಹ್ಮಣರು, ಕ್ಷತ್ರಿಯರು ಅಥವಾ ವೈಶ್ಯರು ಇರುವುದಿಲ್ಲ. ಓ ರಾಮನೇ, ತ್ರೇತಾಯುಗದಲ್ಲಿ ಒಬ್ಬ ಕ್ಷೂದ್ರನು ತಪಸ್ಸನ್ನಾಚರಿಸುವುದು ಒಂದು ಘೋರ ಅಪರಾಧ. ಆದರೆ ನಿನ್ನ ರಾಜ್ಯದಲ್ಲಿ ಒಬ್ಬ ಕ್ಷೂದ್ರನು ತೀವ್ರವಾದ ತಪಸ್ಸುಗಳನ್ನಾಚರಿಸುತ್ತಿರುವನು. ಅವನೇ ಈ ಮಗುವಿನ ಸಾವಿಗೆ ಕಾರಣನಾಗಿರುವನು. ಓ ರಾಜನೇ, ಅಧರ್ಮವು ಒಂದು ರಾಜ್ಯದ ಅತಿ ಕೆಟ್ಟ ಶತ್ರು. ಆದ್ದರಿಂದ ತಪ್ಪಿತಸ್ಥರನ್ನು ಶಿಕ್ಷಿಸುವುದರಲ್ಲಿ ವಿಫಲನಾಗುವ ಆಡಳಿತಗಾರನು ನರಕದಲ್ಲಿ ನರಳಲು ಅರ್ಹನಾಗುವನು. ನೀನು ಈ ತಪ್ಪಿತಸ್ಥನನ್ನು ಒಮ್ಮೆಲೆ ಕಂಡುಹಿಡಿದು ಧಾರ್ಮಿಕ ತತ್ವಗಳನ್ನು ಎತ್ತಿ ಹಿಡಿಯಬೇಕು. ಹಾಗೆ ನೀನು ಮಾಡುವುದರಿಂದ ನೀನು ಬ್ರಾಹ್ಮಣನ ಮಗನನ್ನು ಜೀವಂತಗೊಳಿಸಬಹುದು ಎಂದರು. ಈ ಸಲಹೆಯಿಂದ ಸಮಾಧಾನಗೊಂಡ ರಾಮರು ಲಕ್ಷ್ಮಣನಿಗೆ, ಅರಮನೆಯ ದ್ವಾರಕ್ಕೆ ತಕ್ಷಣವೇ ಹೋಗು ಮತ್ತು ತನ್ನ ಪುತ್ರನ ಮೃತದೇಹವನ್ನು ಅವಶ್ಯಕವಾದ ಗಿಡಮೂಲಿಕೆಗಳೊಂದಿಗೆ ಒಂದು ಎಣ್ಣೆಯ ಬಾಣಲಿಯಲ್ಲಿ ಸಂರಕ್ಷಿಸುವಂತೆ ಆ ಬ್ರಾಹ್ಮಣನಿಗೆ ತಿಳಿಸು ಎಂದು ಆಜ್ಞಾಪಿಸಿದನು. ನಂತರ ಪುಷ್ಪಕ ವಿಮಾನಕ್ಕೆ ಮನಸ್ಸಿನಲ್ಲೇ ಆದೇಶವಿತ್ತ ರಾಮನು ಅಯೋಧ್ಯೆಯನ್ನು ಭರತ ಮತ್ತು ಲಕ್ಷ್ಮಣರ ರಕ್ಷಣೆಯಲ್ಲಿ ಬಿಟ್ಟು ಅಪರಾಧಿಯನ್ನು ಹುಡುಕಲು ಹೊರಟನು. ಮೊದಲಿಗೆ ರಾಮನು ಪಶ್ಚಿಮ ದಿಕ್ಕಿನಲ್ಲಿ ಹಾರಿದರು. ನಂತರ ಉತ್ತರದ ಹಿಮಾಲಯದೆಡೆಗೆ ಹೋದರು. ಯಾವ ಅಧರ್ಮದ ಚಿಹ್ನೆಯನ್ನೂ ಕಾಣದ ಅವರು ಪೂರ್ಣ ಪ್ರಾಂಗಣವನ್ನು ಪರೀಕ್ಷಿಸಿ ಕೊನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಹುಡುಕಲು ಆರಂಭಿಸಿದರು. ಅಲ್ಲಿ ಒಂದು ಬೃಹತ್ ಪರ್ವತದ ಬಳಿ ಒಂದು ದೊಡ್ಡ ಸರೋವರದ ಬದಿಯಲ್ಲಿ ತಲೆ ಕೆಳಗಾಗಿ ಘೋರ ತಪಸ್ಸನ್ನು ಆಚರಿಸುತ್ತಿದ್ದ ಒಬ್ಬ ತಪಸ್ವಿಯನ್ನು ರಾಮರು ಕಂಡರು. ಎಷ್ಟು ಕಠೋರವಾದಂತಹ ತಪಸ್ಸು, ಎಂತಹ ದೃಢ ಸಂಕಲ್ಪ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ ಶ್ರೀರಾಮಚಂದ್ರ ಪ್ರಭುಗಳು, ಓಹೋ ದುರ್ದಮ್ಯನೇ, ನೀನು ಯಾರು ಮತ್ತು ನಿನ್ನ ಕುಲ ಯಾವುದು? ನಾನು ರಾಮ, ದಶರಥನ ಮಗ. ನೀನು ನನ್ನ ಕುತೂಹಲವನ್ನು ಕೆರಳಿಸಿರುವೆ. ಯಾವ ಉದ್ದೇಶಕ್ಕಾಗಿ ನೀನು ಇಷ್ಟೊಂದು ತೊಂದರೆಯನ್ನು ಅನುಭವಿಸುತ್ತಿರುವೆ? ನೀನು ಸ್ವರ್ಗಲೋಕಗಳನ್ನು ಪಡೆಯಲು ಇಚ್ಛಿಸುತ್ತಿರುವೆಯೇ ಅಥವಾ ನಿನಗೆ ಬೇರೆ ಯಾವುದಾದರೂ ಉದ್ದೇಶವಿದೆಯೇ ಎಂದು ಕೇಳಿದರು. ನೀನು ಒಬ್ಬ ಬ್ರಾಹ್ಮಣನೇ, ವೀರ ಕ್ಷತ್ರಿಯನೇ ಅಥವಾ ವೈಶ್ಯ ಅಥವಾ ಕ್ಷೂದ್ರನೇ? ದಯವಿಟ್ಟು ನನಗೆ ನಿಜವನ್ನು ತಿಳಿಸು ಎಂದರು. ಆಗ ತನ್ನ ವಕ್ರವಾದ ಸ್ಥಿತಿಯಿಂದ ಉತ್ತರಿಸಿದ ಆ ತಪಸ್ವಿಯು, ಓಹೋ ಸುಪ್ರಸಿದ್ಧ ರಾಜನೇ, ನನ್ನ ಹೆಸರು ಶಂಭುಕ. ನಾನು ಒಬ್ಬ ಶೂದ್ರನ ಮಗನಾಗಿ ಜನಿಸಿರುವೆನು. ಈ ಪ್ರತಿಬಂಧವಿದ್ದರೂ ನನ್ನ ಮುಂದಿನ ಜನ್ಮದಲ್ಲಿ ದೇವತೆಗಳ ಲೋಕವನ್ನು ಪಡೆಯಲಿಚ್ಛಿಸುತ್ತಿರುವ ನಾನು ಈ ಘೋರವಾದ ತಪಸ್ಸನ್ನು ಆಚರಿಸುತ್ತಿರುವೆನು ಎಂದನು. ಶಂಭುಕನು ತನ್ನ ಮಾತುಗಳನ್ನು ಮುಗಿಸುವ ಮುನ್ನವೇ ತನ್ನ ಭಯಾನಕ ಖಡ್ಗವನ್ನು ಓರೆಯಿಂದಾಚೆಗೆಳೆದಂತಹ ರಾಮರು ಆ ಶೂದ್ರನ ತಲೆಯನ್ನು ಕತ್ತರಿಸಿದರು. ಆಕಾಶದಿಂದ ಭಲೆ ಅತ್ಯುತ್ತಮ ಎಂಬ ಕೂಗುಗಳು ಕೇಳಿ ಬಂದಾಗ ಎಲ್ಲೆಡೆ ಪುಷ್ಪವೃಷ್ಟಿಯಾಯಿತು. ಬಹಳವಾಗಿ ಸಂತೃಪ್ತರಾಗಿ ರಾಮನ ಎದುರಿಗೆ ಪ್ರತ್ಯಕ್ಷರಾದ ದೇವತೆಗಳು, ಪ್ರಭುವೇ, ನೀನು ನಮಗೆ ಒಂದು ದೊಡ್ಡ ಉಪಕಾರ ಮಾಡಿರುವೆ. ಈ ಶ್ರೇಷ್ಠ ಕೃತ್ಯವನ್ನು ಮಾಡುವುದರ ಮೂಲಕ ಈ ಕ್ಷೂದ್ರನು ಧಾರ್ಮಿಕ ತತ್ವಗಳನ್ನು ಉಲ್ಲಂಘಿಸಿ ಸ್ವರ್ಗವನ್ನು ಪಡೆಯುವುದನ್ನು ನೀನು ತಡೆಗಟ್ಟಿರುವೆ ಎಂದು ಘೋಷಿಸಿದರು. ಆಗ ಕೈಗಳನ್ನು ಮುಗಿದುಕೊಂಡು ಸಹಸ್ರಾಕ್ಷನಾದಂತಹ ಇಂದ್ರನನ್ನು ಕುರಿತು ರಾಮರು,
ಓಹೋ ಸ್ವರ್ಗಾಧಿಪತಿಯೇ, ನೀನು ನಿಜವಾಗಿಯೂ ನನ್ನಿಂದ ಸಂತುಷ್ಟನಾಗಿದ್ದಲ್ಲಿ ಆ ಬ್ರಾಹ್ಮಣನ ಮಗನನ್ನು ದಯಮಾಡಿ ಜೀವಂತಗೊಳಿಸು. ನನ್ನ ತಪ್ಪಿನಿಂದಾಗಿಯೇ ಆ ಬಾಲಕನು ಮೃತಗೊಂಡಿರುವುದರಿಂದ ಅವನನ್ನು ಜೀವಂತಗೊಳಿಸುವೆನೆಂದು ನಾನು ವಾಗ್ದಾನ ನೀಡಿರುವೆ. ದೇವತೆಗಳಲ್ಲಿ ಶ್ರೇಷ್ಠನೇ, ದಯವಿಟ್ಟು ನನ್ನ ಮಾತುಗಳು ಸತ್ಯವಾಗುವಂತೆ ಮಾಡು ಎಂದು ಕೇಳಿಕೊಂಡರು. ಆಗ ಇಂದ್ರನು ಸಂತೋಷದಿಂದ ಹೀಗೆ ಉತ್ತರಿಸಿದನು: ನನ್ನ ಪ್ರಿಯ ಪ್ರಭುವೆ, ಆ ಮಗುವು ಈಗಾಗಲೇ ಜೀವಂತಗೊಂಡು ತನ್ನ ತಂದೆ ತಾಯಿಯರನ್ನು ಸೇರಿದೆ. ಆ ಶೂದ್ರನ ತಲೆಯು ನೆಲಕ್ಕುರುಳಿದ ಕೂಡಲೇ ಆ ಬಾಲಕನನ್ನು ತನ್ನ ಜೀವವನ್ನು ಮರಳಿ ಪಡೆದಿರುವನು ಎಂದರು. ಈ ಒಂದು ಘಟನೆಯಿಂದ ಏನು ತಿಳಿದು ಬರುತ್ತೆ ಅಂದರೆ, ವ್ಯಕ್ತಿಯೊಬ್ಬನು ತನ್ನ ಪೂರ್ವ ಜನ್ಮಗಳ ಪಾಪ ಕೃತ್ಯಗಳಿಂದಾಗಿ ಕ್ಷೂದ್ರ ಕುಟುಂಬದಲ್ಲಿ ಜನಿಸಿರುವನೆಂಬುದು ಇಲ್ಲಿ ತಿಳಿದು ಬಂದಿದೆ. ಪುಣ್ಯ ಕಾರ್ಯಗಳಲ್ಲಿ ನಿರತರಾಗಿರುವ ಉನ್ನತ ಜಾತಿಯವರನ್ನು ನಿಷ್ಠೆಯಿಂದ ಸೇವೆ ಸಲ್ಲಿಸುವ ಮೂಲಕ ಅವನು ಕ್ರಮೇಣವಾಗಿ ತನ್ನ ಪಾಪ ಕೃತ್ಯಗಳ ಫಲಗಳಿಂದ ಬಿಡುಗಡೆ ಹೊಂದುವನು. ಪಾಪಕರ್ಮಗಳ ಪರಿಮಾರ್ಜನೆಯನ್ನು ಮೋಸ ಮಾರ್ಗದಿಂದ ಪಡೆದುಕೊಳ್ಳಲು ಪ್ರಯತ್ನಿಸುವುದು ಹಾಗೂ ಅರ್ಹವಲ್ಲದ ಪುಣ್ಯ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದು ಧರ್ಮದ ಎಲ್ಲೆಯನ್ನು ಮೀರಿದಂತೆಯೇ ಸರಿ. ಹೀಗೆ ಕ್ಷೂದ್ರನನ್ನು ಶಿಕ್ಷಿಸುವ ಮೂಲಕ ಸಮಾಜದ ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯಲು ಬದ್ಧನಾಗಿದ್ದ ಆದರ್ಶ ರಾಜನಾದ ಭಗವಾನ್ ರಾಮನು ಮುಂದೆ ಶೂದ್ರ ಕುಟುಂಬದಲ್ಲಿ ಜನಿಸುವ ಯಾರು ಈ ತೆರನಾದ ದುರಹಂಕಾರವನ್ನು ತೋರಬಾರದೆಂದು ಅವನ ಶಿರಶ್ಛೇದನ ಮಾಡಿದನು. ಆದರೆ ಆಧುನಿಕ ಯುಗದಲ್ಲಿ ಈ ತೆರನಾದ ಧರ್ಮ ನಿಯಮಗಳು ಅನ್ವಯಿಸುವುದಿಲ್ಲ. ಯಾಕೆಂದರೆ ಪತಿತವಾಗಿರುವ ಈ ಯುಗದಲ್ಲಿ ಶಾಸ್ತ್ರಗಳು ಎಲ್ಲರಿಗೂ ನಿರ್ದೇಶಿಸುವ ಧಾರ್ಮಿಕ ಆಚರಣೆ ಎಂದರೆ ಕೃಷ್ಣ ರಾಮರ ಪವಿತ್ರ ನಾಮಗಳ ಜಪ. ಈ ತೆರನಾದ ಜಪದಿಂದಾಗಿ ಎಲ್ಲ ಪಾಪಕೃತ್ಯಗಳ ಫಲಗಳು ನಶಿಸಿ ಹೋಗಿ ಭಗವತ್ ಪ್ರೇರಣೆಯು ಪ್ರಾಪ್ತವಾಗುವುದು. ಸ್ನೇಹಿತರೆ, ರಾಮಾಯಣದ 175ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.